ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಬೇವು ಬೆಲ್ಲ ಮತ್ತು ಕರಿಗಡುಬನ್ನ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ಕರಿಗಡುಬನ್ನ ಮತ್ತು ಬೇಗನೂ ಆಗೋಗುತ್ತೆ. ಇದು ತುಂಬ ಈಸಿಯಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಹಾಗಿದ್ರೆ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಫಸ್ಟು ಬೇವು ಬೆಲ್ಲ ಮಾಡ್ಕೊಳ್ಳೋಣ. ಅದಕ್ಕೆ ಹುರಿಗಡಲೆ ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು, ಮತ್ತು ಕುಟ್ಟಿ ಪುಡಿ ಮಾಡಿರೋ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ, ಹುರಿದಿರುವಂಥ ಒಣ ಕೊಬ್ಬರಿ, ಮತ್ತು ಇದು ಬೇವಿನ ಹೂಗಳು. ಬೇವು ಬೆಲ್ಲ ಅಂದಮೇಲೆ ಬೇವಿನ ಹೂವು ಸಾಮಾನ್ಯವಾಗಿ ಹಾಕ್ತೀವಿ, ಹಾಗಾಗಿ ಬೇವಿನ ಹೂವು ಇಟ್ಕೊಂಡಿದ್ದೀನಿ. ಒಂದು ಜಾರ್ ತೊಗೊಂಡು ಕಡಲೆ, ಏಲಕ್ಕಿ, ಬೆಲ್ಲ ಎಲ್ಲದನ್ನು ಹಾಕ್ಕೊಂಡು ನಯಸ್ಸಾಗಿ ಪೌಡರ್ನ ಮಾಡಿಕೊಂಡು ಬಂದಿದ್ದೀನಿ ನಾನು. ಇವಾಗ ಇದಕ್ಕೆ ತುರಿದಿರುವಂಥ ಒಣ ಕೊಬ್ಬರಿನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬಾರ್ದು. ಇದು ಸಿಗಬೇಕು ಬಾಯಿಗೆ, ಆವಾಗ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡೋಣಂತೆ. ಇದನ್ನೆಲ್ಲ ಬೌಲಿಗೆ ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಬೇವಿನ ಹೂಗಳನ್ನ ಮೇಲೆ ಹಾಕಿ ಇಟ್ಟಿರ್ತೀನಿ. ಆಮೇಲೆ ಇದನ್ನು ಪ್ರಸಾದ ರೀತಿಯಲ್ಲಿ ಕೊಡಬೇಕಾದ್ರೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ನಾವು ನಮ್ಮ ಮನೆಯಲ್ಲಿ. ಇವಾಗ ಕರಿಗಡುಬನ್ನ ಮಾಡ್ಕೊಳ್ಳೋಣ. ಕರಿಗಡುಬು ಮಾಡ್ಕೊಳ್ಳೋದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ ಎಷ್ಟು ಸಾಫ್ಟಾಗಿದೆ. ಇಷ್ಟು ಗಟ್ಟಿ ಇದ್ದರೆ ಸಾಕು, ತುಂಬ ಸಾಫ್ಟು ಬೇಡ, ತುಂಬ ಗಟ್ಟಿನೂ ಬೇಡ. ಚಪಾತಿಗೆ ಹೇಗೆ ಕಲಿಸ್ಕೊಳ್ತೀವೋ ಅದೇ ರೀತಿ ಕಲಿಸ್ಕೊಳ್ಬೇಕು. ಇವಾಗ ಕರಿಗಡುಬು ಮಾಡೋದಕ್ಕೆ ಸಣ್ಣದಾಗಿ ನಾನು ಎಲೆಗಳನ್ನ ಲಟ್ಟಿಸ್ಕೊಳ್ತಾ ಇಲ್ಲ. ಚಪಾತಿನ ಹೇಗೆ ಮಾಡ್ತೀವೋ ಅದೇ ರೀತಿ ದೊಡ್ಡದಾಗಿ ಮಾಡ್ಕೊಬಿಟ್ಟು ಸಣ್ಣದಾಗಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ. ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದನ್ನಾಗೆ ರೌಂಡಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಒಂದು 6 ಎಲೆಗಳು ರೆಡಿಯಾಗೋಯ್ತು. ಇವಾಗ ಹೂರಣನ ತಗೊಳ್ತಾ ಇದ್ದೀನಿ. ಹೂರಣನ ಸಪ್ರೇಟಾಗಿ ಕರಿಗಡುಬಿಗೆ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನಾವು ಹೋಳಿಗೆಗೆ ಏನು ಹೂರಣ ರೆಡಿ ಮಾಡಿರ್ತೀವೋ ಅದೇ ಹೂರಣನೇ ಕರಿಗಡುಬಿಗೆ ಹಾಕೋದು. ಈ ಥರ ಒಂದೇ ಸತಿ ಇದನ್ನು ಕೂಡ ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ಎಲೆಗಳ ಮಧ್ಯೆ ಈ ಥರ ಹೂರಣ ಇಟ್ಬಿಟ್ಟು ಜಸ್ಟ್ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಅದು ಅಗಲ ಆಗುತ್ತೆ. ಆಮೇಲೆ ಎಡ್ಜಸ್ಸಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ನಿಧಾನವಾಗಿ. ಆವಾಗ ನೀಟಾಗಿ ಶೇಪ್ ಬರುತ್ತೆ. ನೋಡಿ ಕಷ್ಟ ಏನೂ ಇಲ್ಲ, ಇದು ತುಂಬ ಈಸಿಯಾಗಿರುತ್ತೆ. 1-2 ಸತಿ ಮಾಡಿದ್ರೆ ರೂಢಿಯಾಗಿ ಹೋಗ್ಬಿಡುತ್ತೆ ಮಾಡೋದಕ್ಕೆ. ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ನಾನು ನೀಟಾಗಿ ನಿಧಾನವಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬಂದರೆ ಸಾಕು, ಬೇಗನೆ ರೆಡಿಯಾಗಿ ಹೋಗುತ್ತೆ. ನಾನು ಇದೇ ಥರ ಎಲ್ಲದನ್ನು ಮಾಡಿ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ಇಟ್ಕೊಂಡ್ರೆ ಕರಿಯೋದಕ್ಕೂ ತುಂಬಾ ಈಸಿ ಆಗುತ್ತೆ ಮತ್ತು ಬೇಗನೆ ರೆಡಿಯಾಗಿ ಹೋಗುತ್ತೆ. ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ನಾನು. ಇದನ್ನು ಕರ್ಕೊಂಬಿಡೋಣಂತೆ. ಇವಾಗ ಎಣ್ಣೆ ಕಾದಿದೆಯಾ ಸ್ವಲ್ಪ ಹಾಕ್ಕೊಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಮಾಡಿಟ್ಟಿರೋ ಕರಿಗಡುಬನ್ನ ಒಂದೊಂದಾಗಿ ನಿಧಾನವಾಗಿ ಬಿಡೋಣಂತೆ. ಇದನ್ನು 2 ನಿಮಿಷ ಹಾಗೆ ಒಂದು ಸೈಡು ಬೇಯೋದಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಬಂದಮೇಲೆ ಇನ್ನೊಂದು ಸತಿ ಮಗ್ಚಾಕೊಂಬಿಡೋಣಂತೆ. ನೋಡಿ 2 ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ, ಗರಿಯಾಗೂ ಬಂದಿದೆ. ನಾನು ಹೋಳಿಗೆ ಮಾಡೋದು ಹೇಗೆ ಅಂದ್ಬಿಟ್ಟು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾನು ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಕರಿಗಡುಬು ರೆಡಿಯಾಗಿದೆ. ಇದನ್ನು ತೆಕ್ಕೊಂಬಿಡೋಣಂತೆ. ನಾನು ಕರಿಗಡುಬು ಮತ್ತು ಬೇವು ಬೆಲ್ಲನ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ಲಾಗಿ ನಮ್ಮನೆಯಲ್ಲಿ ಮಾಡಿರೋ ಬೇವು ಬೆಲ್ಲ ಮತ್ತು ಕರಿಗಡುಬು ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.